ಶ್ರೀಕಾಂತ್ ಅವರನ್ನ ಬೆಂಬಲಿಸಿ ಪೋಸ್ಟರ್ ಪ್ರದರ್ಶನ ಮಾಡಲಾಗಿತ್ತು. ಇದಕ್ಕೆಲ್ಲ ಏನು ಕ್ರಮ ಕೈಗೊಳ್ತಾರೆ ಅನ್ನುವಂತಹ ಪ್ರಶ್ನೆ ಹಾಗೆ ಉಳಿದಿದೆ. ಜೊತೆಗೆ ಒಂದು ರಾಜೀನಾಮೆಯ ಜೊತೆಗೆ ಎಲ್ಲವೂ ಸರಿ ಹೋಗಿಬಿಡುತ್ತಾ ಅನ್ನೋ ಪ್ರಶ್ನೆ. ಕೇಂದ್ರ ಸರ್ಕಾರ ಮೊದಲೇ ಪಡಿಬಹುದಾಗಿತ್ತಲ್ಲ ರಾಜೀನಾಮೆನ ಅನ್ನೋ ಪ್ರಶ್ನೆ ಉಳ್ಕೊಳ್ಳುತ್ತೆ. ಯಾಕೆ ಇಷ್ಟು ಡಿಲೇ ಮಾಡಿದ್ರು, ಯಾಕೆ ಇಂಥ ಹಿಂಸಾತ್ಮಕ ಪ್ರತಿಭಟನೆಗೆ, ಇಂಥ ದೇಶ ವಿದ್ರೋಹಿ ಶಕ್ತಿಗಳಿಗೆ ಅನುವು ಮಾಡಿಕೊಟ್ರು ಹೊರಗೆ ಬರೋದಕ್ಕೆ ಅನ್ನುವಂಥ ಪ್ರಶ್ನೆ. ಮೇ 3ನೇ ತಾರೀಕು ವೀಕ್ಷಕರೇ ದೇಶಾದ್ಯಂತ ನೀಟ್ ಪರೀಕ್ಷೆ ನಡೆದಿತ್ತು. ಮೇ 7ನೇ ತಾರೀಕು ಅದರ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತಾಗಿ ಎನ್ಟಿಎಗೆ ಮಾಹಿತಿ ಲಭ್ಯ ಆಯಿತು. ಮೇ 8ನೇ ತಾರೀಕು ಪೊಲೀಸ್ ಮತ್ತು ತನಿಖಾ ತಂಡಕ್ಕೆ ಆರೋಪಿಗಳನ್ನು ಹಸ್ತಾಂತರ ಮಾಡಲಾಯಿತು. ಮೇ 12 ಪರೀಕ್ಷೆ ರದ್ದಾಯಿತು. ಸಿಬಿಐ ತನಿಖೆ ಪ್ರಾರಂಭ ಆಯಿತು. ಮೇ 15ಕ್ಕೆ ನೀಟ್ ಘೋಷಣೆ ಮಾಡಲಾಯಿತು. ಸಾರ್ವಜನಿಕವಾಗಿ ಕ್ಷಮೆಯಾಚನೆ ಮಾಡಲಾಯಿತು. ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸೇರದಂತೆ ಸುಧಾರಣೆ ಮಾಡಲಾಯಿತು. ಜೂನ್ 21ಕ್ಕೆ ಮತ್ತೆ ಬಿಗಿ ಭದ್ರತೆಯಲ್ಲಿ ನೀಟ್ ಮರುಪರೀಕ್ಷೆ ನಡೆಸಿ ಜುಲೈ 16ಕ್ಕೆ ಫಲಿತಾಂಶ ಕೂಡ ಪ್ರಕಟ ಆಯಿತು. ಒಟ್ಟಿನಲ್ಲಿ ಸಿಬಿಐ 13 ಮಂದಿ ಮತ್ತು ಸ್ಥಳೀಯ ಪೊಲೀಸರು 30 ಮಂದಿ 43 ಜನರನ್ನ ಈ ವಿಚಾರದಲ್ಲಿ ಅರೆಸ್ಟ್ ಮಾಡಲಾಗಿದೆ. ವಿಚಾರಣೆ ಇನ್ನಷ್ಟು ಆಳವಾಗಿ ನಡೀತಾ ಇದೆ. ಇನ್ನು ಮತ್ತೊಂದು ಕಡೆ ಸಂಸತ್ ಕಲಾಪ ನಡೀತಾ ಇತ್ತು. ಆ ಸಂಸತ್ ಕಲಾಪದಲ್ಲೂ ಕೂಡ ಇದೇ ವಿಚಾರ ಚರ್ಚೆಗೆ ಬಂತು. ಸಾಕಷ್ಟು ಕಲಾಪದ ಸಮಯ ಕೂಡ ಇದೇ ವಿಚಾರಕ್ಕೆ ಬಲಿಯಾಯಿತು. ಪ್ರತಿದಿನದ ಸಂಸತ್ ಕಲಾಪ ನಡೆಸೋದಕ್ಕೆ 9 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅಂಥ ಕಲಾಪದ ದಿನಗಳು ವ್ಯರ್ಥವಾದವು ಅನ್ನುವಂಥ ಆರೋಪ. ಆ ನಷ್ಟವನ್ನು ಯಾರು ಭರಿಸ್ತಾರೆ ಅನ್ನೋ ಪ್ರಶ್ನೆಗೂ ಕೂಡ ಈ ಕಲಾಪ ಕಾರಣವಾಯಿತು. ಈ ಒಂದು ವಾಗ್ಯುದ್ಧಗಳು ಕಾರಣವಾಯಿತು. ಮತ್ತೊಂದು ಕಡೆ ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಉಪವಾಸ ಮಾಡಿದ್ರು. ಸತತ 26 ದಿನ ಉಪವಾಸ ಮಾಡಿದ್ರು. ಕಾಕ್ರೋಚ್ಗಳ ಹೋರಾಟಕ್ಕೆ ಅವರು ಕೂಡ ಸಾಥ್ ಕೊಟ್ಟರು. ದೆಹಲಿಯ ಜಂತರ್ ಮಂತರ್ನಲ್ಲಿ ಮತ್ತಷ್ಟು ಪ್ರತಿಭಟನೆ ತೀವ್ರಗೊಳ್ತು. ಜೂನ್ 28ನೇ ತಾರೀಕಿನಿಂದ ಸೋನಂ ವಾಂಗ್ಚುಕ್ ಉಪವಾಸ ಕೂತಿದ್ರು. ಆರಂಭದಲ್ಲಿ ಸೋನಂ ವಾಂಗ್ಚುಕ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದಿದ್ರು. ಆದರೆ ಸರ್ಕಾರದ ಜೊತೆ ಮಾತುಕತೆಯ ನಂತರ ಇತ್ತೀಚೆಗೆ ತಮ್ಮ ಬೇಡಿಕೆಯನ್ನ ಸಡಿಲಿಸಿದ್ರು ಅಂತ ಹೇಳಲಾಯಿತು. ಪ್ರತಿಭಟನಾಕಾರರ ಮೇಲೆ ಕಾನೂನು ಕ್ರಮ ಜರುಗಿಸಬಾರದು ಅಂತ ಸೋನಂ ವಾಂಗ್ಚುಕ್ ಬಿಗಿಪಟ್ಟು ಹಿಡಿದಿದ್ರು. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಹೊಣೆಗಾರಿಕೆ ಮತ್ತು ಸುಧಾರಣೆಗೆ ಆದ್ಯತೆ ಕೊಡಬೇಕು ಅನ್ನುವಂಥದ್ದನ್ನ ಕೂಡ ಪಟ್ಟು ಹಿಡಿದಿದ್ರು ಸೋನಂ ವಾಂಗ್ಚುಕ್. ಸೊ ಇಷ್ಟೆಲ್ಲ ಆದ್ಮೇಲೆ ಈಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆಯಲಾಗಿದೆ. ಇನ್ನು ನೀಟ್ ಪರೀಕ್ಷೆ 2ನೇ ಸರಿ ನಡೆದಾಗ ಬಹಳ ನೀಟಾಗಿ ನಡೆದಿದೆ. ಮರುಪರೀಕ್ಷೆ ನಡೆದಾಗ ನೀಟಾಗಿ ನಡೆದಿದೆ.